ಇದೇನು ಎಡವಟ್ ಮಾಡ್ಕೊಂಡೆ? ಎಡವಟ ನಾನೇನು ಮಾಡಿಲ್ಲ ಮಾಮ್. ಮತ್ ಗೌತಮ್ ಯಾಕೆ ಹಾಗೆ ಮಾತಾಡಿದ್ದು? ನೀನೇ ಕೇಳಿಸ್ಕೊಂಡಿಯಲ್ಲ ಅಣ್ಣ ಕೊಟ್ಟಿದ್ ರೀಸನ್ನ. ನಾನಿನೇನು ಹೇಳಿ? ಇದನ್ನ ನಾನು ನಂಬೇಕಾ? ಮಾಮ್ ನೀನ್ ಈ ತರ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ ಮಾಮ್? ಅಣ್ಣ ಹೇಳಿದ್ದೀನಿ ನೀನೇ ಕೇಳಿಸ್ಕೊಂಡೆ ತಾನೆ. ಮಲ್ಲಿನ ಹುಷಾರಾಗಿ ನೋಡ್ಕೋಬೇಕು, ಗಂಡ ಆಗಿ ಜೊತೆಲಿರ್ಬೇಕು, ಹಾಗೆ ಹೀಗೆ ಅಂತ. ಅದಕ್ಕೂ ಮೇಲೆ ನೀನ್ ನನ್ನ ಮೇಲೆ ಡೌಟ್ ಪಟ್ರೆ ನಾನೇನು ಉತ್ತರ ಕೊಡ್ಲಿ ಮಾಮ್? ಅದು ನನ್ನ ತಪ್ಪಲ್ಲ, ನೀನಾಗಿ ನೀನೇ ಮಾಡ್ಕೊಂಡಿದ್ದು. ನಾನು ಯಾರನ್ನ ಬೇಕಾದ್ರೂ ನಂಬ್ತೀನಿ, ಆದ್ರೆ ನಿನ್ ಮೇಲೆ ಮಾತ್ರ ಪೂರ್ತಿಯಾಗಿ ನಂಬಿಕೆ ಬರಲ್ಲ. ಅಳಿಮಯ್ಯ, ನಿನ್ನ ನೋವು ಸಂಕಟ ನಂಗೆ ಅರ್ಥ ಆಗುತ್ತೆ ಕಣೋ, ಆದರೆ ಏನು ಮಾಡೋಕ್ಕಾಗಲ್ಲ. ಇನ್ನು ಮೇಲೆ ನಿನಗೆ ಮನೆ ಊಟವೇ ಗತಿ. ಹಣೆ ಬರಕ್ಕೆ ಹೊಣೆ ಯಾರು? ಕರ್ಮ ಬಂತ ಜಡಿ ನಿನಗೆ. ದಿನ ಪೂರ್ತಿ ಅದೆಷ್ಟು ದಿನ ಗೊತ್ತಿನ, ಇನ್ನ ದಿನ ಪೂರ್ತಿ ಅದು ದರಿದ್ರದ ಮುಖ ನೋಡ್ಕೊಂಡೆ ಸಾಯ್ಬೇಕಲ್ಲ ನೀನು. ರೀ ಬಂದೆ ಮಲ್ಲಿ. ಗೌತಮ್ ಅವರೇ, ಜಯದೇವನ ಯಾಕೆ ಇದ್ದಕ್ಕಿದ್ದಂಗೆ ಮನೇಲೇ ಇರೋಕೆ ಹೇಳಿದ್ರಿ? ನಾನು ಇದನ್ನ ಇದ್ದಕ್ಕಿದ್ದಾಗೆ ಹೇಳಿರ್ಬೋದು, ಬಟ್ ಇದು ಇದ್ದಕ್ಕಿದ್ದಾಗೆ ತಗೊಂಡಿರೋ ಡಿಸಿಷನ್ ಅಲ್ಲ. ಇಟ್ ಈಸ್ ಎ ವೆರಿ ವೆಲ್ ಥಾಟ್ ಆಫ್ ಡಿಸಿಷನ್. ಇದರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ, ವಿಚಿತ್ರ ಅನ್ನಿಸ್ತು ಅಷ್ಟೇ. ಅಲ್ಲ ರೀ, ಅದ್ಯಾಕೆ ಹಾಗೆ ಅನ್ಕೋಬೇಕು? ಗಂಡ ಹೆಂಡ್ತಿನ ಕೇರ್ ಮಾಡೋದು ವಿಚಿತ್ರ ಹೇಗಾಗುತ್ತೆ? ಹೆಂಡ್ತಿನ ಜೋಪಾನವಾಗಿ ನೋಡ್ಕೊಳ್ಳೋದು ಗಂಡಿನ ಡ್ಯೂಟಿ. ಅದು ಹಾಗೆ ಇರಬೇಕಾಗಿರೋದು. ನೋಡಿ, ಸುಮ್ಮನೆ ಏನೇನೋ ಹೇಳಿ ತೇಪೆ ಹಚ್ಚೋದಕ್ಕೆ ನೋಡಬೇಡಿ. ನನಗೆ ಗೊತ್ತು ಇದ್ರ ಹಿಂದೆ ಇನ್ನೇನೋ ಇದೆ, ಆದ್ರೆ ನೀವು ನನ್ನ ಹತ್ರ ಹೇಳ್ಕೊತಿಲ್ಲ ಅಷ್ಟೇ. ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ ಭೂಮಿಕಾ. ನೀವು ದಯವಿಟ್ಟು ಇದನ್ನ ಅಷ್ಟೊಂದು ಸೀರಿಯಸ್ ಮಾಡಬೇಡಿ. ಇದು ಬಹಳ ಸ್ಟ್ರೇಟ್ ಆಗಿದೆ, ಸರಳವಾಗಿದೆ. ಇಂಥ ಟೈಮಲ್ಲಿ ಗಂಡ ಹೆಂಡತಿ ಜೊತೆ ಇರಬೇಕು, ಅವ್ಳು ಕೇರ್ ಮಾಡಬೇಕು ಅಷ್ಟೇ. ನಿಜ ಹೇಳಿ, ಅಷ್ಟೇನಾ? ಅಷ್ಟೇ ಕಣ್ರಿ. ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ಬಿಡ್ತೀನಿ. ಜಯದೇವ್ನ ದಿಯಾಯಿಂದ ದೂರ ಇಡಬೇಕು ಅಂದ್ರೆ, ಮಲ್ಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ಅವನು ಮನೇಲೇ ಇರಬೇಕು. ಆಚೆ ಬಿಟ್ರೆ ದಿಯಾ ಹತ್ರ ಓಡೋಗ್ತಾನೆ. ಹೀಗೆ ಮಾಡೋದ್ರಿಂದ ಜಯದೇವ್ ಮತ್ತೆ ದಿಯಾ ಕನೆಕ್ಷನ್ನು ಕಟ್ ಆದಾಗೂ ಆಗುತ್ತೆ, ಅವನು ಮಲ್ಲಿಗೆ ಹತ್ರ ಆದಾಗೂ ಆಗುತ್ತೆ. ಅದಕ್ಕೆ ಈ ಡಿಸಿಷನ್ ತಗೊಂಡೆ. ಇಸ್ ದಟ್ ಕ್ಲಿಯರ್? ಬೇರೆ ಏನೂ ಇಲ್ಲ, ಇಷ್ಟೇ. ಮತ್ತೆ ಕೇಳ್ತಿದ್ದೀನಿ, ನಿಜವಾಗ್ಲೂ ಅಷ್ಟೇನಾ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೇನು ಇಲ್ಲ, ಅಷ್ಟೇ. ಯಾಕೆ ಪಾಪ ನಾನು ನಿಮ್ಮ ತಪ್ಕೋಬಾರ್ದಾ? ತಪ್ಕೋಬಹುದು ಮಗಳೇ, ಆದ್ರೆ ಈ ತರ ನೀನು ಓವರ್ ಸ್ಪೀಡ್ ಆಗಿ ಬಂದು ನನ್ನ ಮೇಲೆ ಬಿದ್ರೆ ಡ್ಯಾಮೇಜ್ ಆಗಿರೋ ಬಾಡಿಗೆ ನೋವಾಗುತ್ತಮ್ಮ. ನಿಮ್ಮಪ್ಪ ತಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಓ ಹೌದಲ್ವಾ, ಸಾರಿ ಪಾಪ, ನಿಮ್ನ ನೋಡಿ ತುಂಬಾ ದಿನ ಆಗಿತ್ತಲ್ವಾ, ಅದಕ್ಕೆ ಖುಷಿಯಿಂದ ಓಡ್ ಬಂದೆ. ಅಯ್ಯೋ ಬಾ ಮಗಳೇ, ಬಾರಮ್ಮನೆ. ಏನು ಗೊತ್ತಾ ಪುಟ್ಟ, ಅಪ್ಪನ ಸಿಚುವೇಶನ್ ಹೇಗಿದೆ ಅಂತ ನೋಡ್ತಿದ್ಯಲ್ಲ. ಇಂಥ ಟೈಮಲ್ಲಿ ನಾವು ಅವ್ರನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಹೀಗೆಲ್ಲ ಹಾರೋದು, ಅವ್ರ ಮೈ ಮೇಲೆ ಬೀಳೋದು ಮಾಡಬಾರ್ದು, ಅವ್ರಿಗೆ ನೋವಾಗುತ್ತಲ್ವಾ. ಸರಿ ಸರಿ, ಇನ್ಮೇಲೆ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳೋಣ. ನಾನೇ ಅಪ್ಪಂಗೆ ಊಟ ಮಾಡಿಸ್ತೀನಿ. ಇನ್ಮೇಲೆ ಅಪ್ಪಂಗೆ ನಾನೇ ಅಮ್ಮ ಆಗ್ತೀನಿ. ಅಪ್ಪನಿಗೆ ಅಮ್ಮ ಆಗೋದು ಕೇಳಕ್ಕೆ ಒಂಥರ ಚೆನ್ನಾಗಿದೆ ಅಲ್ಲ ಪುಟಿ? ನನಗಮ್ಮ ಆಗ್ತೀಯ ನೀನು? ಓಕೆ, ಈಗ ಮಗು ಅಮ್ಮನ ಮಡಿಲಲ್ಲಿ, ಮಗು ತಾಚಿ. ಆಹಾ, ಆದ್ರೂ ನೀವ್ ಈ ತರ ಮಾಡ್ಬಾರ್ದಾಗಿತ್ತಪ್ಪ. ನಾನೇನ್ ಮಾಡಿದೆ ಮಗಳ? ಅಲ್ಲ ಅಪ್ಪ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀರಾ ತಾನೆ? ಹೌದು. ಹಾಗಾದ್ರೆ ನೀವ್ ಯಾಕೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಿಲ್ಲ? ನೋಡ್ಕೊಂಡು ಹೋಗಿದ್ದಿದ್ರೆ ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ ಅಲ್ವಾ? ಅಯ್ಯೋ ಲೇ 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 ಪುಟಿ, ಅಪ್ಪನ ಹೀಗಾಗಿದೆ ಅಂತ ಸಿಂಪತಿ ತೋರ್ಸೋದು ಬಿಟ್ಟು ಟ್ರಾಫಿಕ್ ರೂಲ್ಸ್ ಹೇಳ್ಕೊಡ್ತಾ ಇದೆಯಲ್ಲೇ. ನೋಡ್ದಾಯ್ಕೊಳ್ಳ. ಆದರೂ ನೀನು ಹೇಳ್ತಾ ಇರೋದು ಕರೆಕ್ಟ್. ನಾವು ದೊಡ್ಡವರು ಮಕ್ಕಳಿಗೆ ಬುದ್ಧಿ ಹೇಳ್ತೀವಿ, ಆದರೆ ನಾವೇ ತಪ್ಪು ಮಾಡ್ತೀವಿ. ಆಯ್ತಮ್ಮ, ಇನ್ಮೇಲೆ ಆ ಕಡೆ ಈ ಕಡೆ ನೋಡ್ಕೊಂಡು ಹುಷಾರಾಗಿ ರೋಡ್ ಕ್ರಾಸ್ ಮಾಡ್ತೀವಿ. ಗುಡ್ ಬಾಯ್.
ಜೈಲಲ್ಲಿ ಇರೋರು ಅದು ಹೆಂಗಿರ್ತಾರಪ್ಪ. ನನಗೆ ಈ ಮನೇಲಿ 2 ದಿನ ಇರೋಕ್ಕಾಗ್ತಿಲ್ಲ. ದೇಶವೆಂದರೆ ಕಲ್ಲಲ್ಲ, ಮಣ್ಣಲ್ಲ, ಗಡಿಯಲ್ಲ, ಬಾವುಟವಲ್ಲ, ಜಾತಿಯಲ್ಲ, ಧರ್ಮವಲ್ಲ, ಪಕ್ಷವಲ್ಲ, ನಾಯಕರಲ್ಲ, ಗುಡಿ ಚರ್ಚ್ ಮಸೀದಿಗಳಲ್ಲ, ದ್ವೇಷವಲ್ಲ, ದೊಂಬಿಯಲ್ಲ, ಕುಲವಲ್ಲ, ಮತವಲ್ಲ, ಇದ್ಯಾವುದೂ ಅಲ್ಲವೇ ಅಲ್ಲ. ದೇಶವೆಂದರೆ ಇಲ್ಲಿ ಬದುಕುವ ಜನ. ಆಹಾ, ಎಷ್ಟು ಅಂದಾಗ ಬರ್ದವ್ರೆ. ಯಾರು ಬರ್ತಿರ್ಬೋದು ಇದನ್ನ? ಅವ್ರ ಹೆಸರೇ ಹಾಕಿಲ್ಲ ನೋಡು, ಅದೇ ಬೇಜಾರಾಗೋದು. ಬರ್ದವ್ರ ಹೆಸರು ಹಾಕಕ್ಕೇನು ಇವ್ರಿಗೆ ರಾಗ? ರೀ ಈ ಸಾಲ್ಗಳೆಲ್ಲ ಎಷ್ಟು ಅಂದಾಗವಲ್ವಾ? ಸೂಪರ್ ಆಗಿದೆ ಮಲ್ಲಿ, ನಾನು ಎಲ್ಲೂ ಕೇಳೇ ಇರಲಿಲ್ಲ. ಸಖತ್ತಾಗಿದೆ. ಯಾರು ಬರ್ದಿರೋದು? ಗೊತ್ತಿಲ್ಲ ರೀ, ಹೆಸರೇ ಹಾಕಿಲ್ಲ ಅವರು. ನೋಡು ಎಂತ ಕೆಲಸ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಬರ್ದು ಹೆಸರೇ ಹಾಕಿಲ್ಲ. ಇವಳದೇನು ಹೇಳಿದ್ಲು ಯಾವನಿಗೆ ಗೊತ್ತು. ಸುಮ್ಮನೆ ತಲೆ ತಿಂತಾಳೆ. ಇಲ್ಲ, ನಾನು ಹೀಗೆ ಉರ್ಕೊಂಡು ಕೂತಿದ್ರೆ ಆಗಲ್ಲ. ಸ್ವಲ್ಪ ಕೂಲ್ ಆಗಬೇಕು. ಈ ಮಲ್ಲಿಗೆ ನೀಟಾಗಿ ಬೆಣ್ಣೆ ಹಚ್ಚಿ ನೈಸ್ ಮಾಡಿ ಚೆನ್ನಾಗಿ ನೋಡ್ಕೊಂಡ್ರೆ ಅಣ್ಣ ನನ್ನನ್ನು ಚೆನ್ನಾಗಿ ನೋಡ್ಕೋತಾನೆ. ಎಕ್ಕುಟ್ಟೋಗಿರೋ ನನ್ನ ಇಮೇಜು ಸ್ವಲ್ಪನಾದರೂ ಟ್ರ್ಯಾಕಿಗೆ ಬರುತ್ತೆ. ಸೊ ನಾನಿವಾಗ ಈ ಮಲ್ಲಿಗೆ ನೈಸ್ ಹೊಡಿಬೇಕು. ಈ ಮಲ್ಲಿನ ಸ್ವಲ್ಪ ಮಲ್ಗೆ ಹೂ ಥರ ನೋಡ್ಕೋಬೇಕು.